ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿನ ಇಮಾನ್ಸ್ ಏನು ಹಾಸ್ಪಿಟ್ಲು ಸಂಬಂಧಪಟ್ಟಂಗೆ ಪ್ರತಿಯೊಂದಕ್ಕೂ ಏನು ಸಂಬಂಧಪಟ್ಟಂಗೆ ಇರುವ ಬೆಂಗಳೂರಿನ ಇಮಾನ್ಸಲ್ಲಿ ಒ ಪಿ ಡಿಲಿ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಏನಪ್ಪ ಅಂದರೆ, ಹಿಂದೆ ಎಲ್ಲ ನೀವು ಒ ಪಿ ಡಿ ಇದು ತಗೋಬೇಕಂದ್ರೆ 20 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಸ್ತಿದ್ರಿ. ಆದರೆ ಇನ್ನು ಮೇಲೆ ನೀವು ಫಸ್ಟು ತಪಾಸಣೆ ಮಾಡ್ಸೋಕ್ಕೆ ಬಂದರೆ ಒ ಪಿ ಡಿಲಿ ನೀವು 100 ರೂಪಾಯಿ ಚಾರ್ಜಸನ್ನು ಪೇಮೆಂಟ್ ಮಾಡಬೇಕಾಯ್ತದೆ. ಇದು ಯಾವಾಗಿಂದ ಜಾರಿ ಅಂತೇಳಿದರೆ, ಏಪ್ರಿಲ್ 1ನೇ ತಾರೀಕಿಂದ ಇದನ್ನ ಜಾರಿ ಮಾಡಿದ್ದಾರೆ. ಸದ್ಯದಲ್ಲಿ ಈಗ ಇವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 1ನೇ ತಾರೀಕಿಂದ ಯಾರೇ ಒ ಪಿ ಡಿಗೆ ತೋರ್ಸೋಕೆ ಬಂದರು ಫಸ್ಟು ಸ್ಟಾರ್ಟಿಂಗಲ್ಲಿ ಚಾರ್ಜಸ್ ಬಂದು ನೀವು 100 ರೂಪೀಸನ್ನ 100 ರೂಪಾಯಿನ ಪೇಮೆಂಟ್ ಮಾಡಿ ನೀವು ಟೋಕನ್ನ ರೆಸಿಪ್ಟನ್ನ ತಗೋಬೇಕಾಯ್ತದೆ. ಇದು ಎಂತಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಈಗ ಬಂದಿರೋ ಮಾಹಿತಿ ಪ್ರಕಾರ ನೀವು ಫಸ್ಟೇಡಿಗೆ ಬೆಂಗಳೂರಿನ ಇಮಾನ್ಸಲ್ಲಿಗೆ ಒ ಪಿ ಡಿಗೆ ಏನಾರು ಬಂದರೆ, ತಪಾಸಣೆಗೆ ನೀವು ತೋರಿಸ್ಕೋಕೆ ಏನಾರು ಬಂದರೆ ನಿಮಗೆ ಮೊದಲು 20 ರೂಪಾಯಿ ಇತ್ತು, ಈಗ 100 ರೂಪಾಯಿನ ನಿಗದಿತಪಡಿಸಿದರೆ ಏಪ್ರಿಲ್ 1ನೇ ತಾರೀಕಿಂದ ಇದು ಜಾರಿಯಾಗಲಿದೆ. ದಯಮಾಡಿ ಗೊತ್ತಿರೋರು ಲ್ಯಾಂಗ್ವೇಜ್ಗಳನ್ನ ಟ್ರಾನ್ಸ್ಫರ್ ಮಾಡಿ ಹೇಳಿ ಅವ್ರಿಗೆ ಈ ಥರ ಆಗಿದೆ ಅಂತ. ದಯಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲೂ ಗೊತ್ತಿರೋ ಟ್ರಾನ್ಸ್ಲೇಟ್ ಮಾಡಿ ಹೇಳಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಜನರಿಗೂ ನೀವು ಇಮಾನ್ಸಿಗೆ ಬಂದರೆ ಈ ಸಂಗತಿಯನ್ನು ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.